ಆ ಕಡೆ ಈ ಕಡೆ ಹೊರಗಡೆ ಅಡ್ಡಾಡಕ್ಕೆ ನಮ್ಗೆ ಚಿಕ್ಕ ಗಾಡಿ ಚೆನ್ನಾಗಿತ್ತು. ಓಕೆ ದೊಡ್ಡ ಗಾಡಿಯಲ್ಲಿ ಖರ್ಚು ಜಾಸ್ತಿ, ಚಿಕ್ಕ ಗಾಡಿಯಲ್ಲಿ ಖರ್ಚು ಕಮ್ಮಿ. ಓಕೆ. ಅದಕ್ಕೆ ನಾವು ಯಾವ ರೂಟ್ ಅಲ್ಲಿ ಆಪರೇಟ್ ಮಾಡ್ತಾ ಇದ್ದೀರಾ ಸರ್ ಇವಾಗ? ನಾನು ಗುಜರಾತ್ ಒಟ್ಟು ಸೌತ್, ಗುಜರಾತ್ ಇಂದ ತಮಿಳ್ನಾಡು, ಕೇರಳ, ಬೆಂಗಳೂರು. ಶೋರೂಮ್ ರೇಟ್ 22, ಮತ್ತೆ ಫೈನಾನ್ಸ್ ಬಡ್ಡಿ ಎಲ್ಲ ಸೇರಿದ್ರೆ 30 ಲಕ್ಷ ತನಕ ಹೋಗ್ತೈತೆ. ಕೆಲವ್ರು ಹೇಳ್ತಾರೆ ಮೇಂಟೆನೆನ್ಸ್ ಐತೆ ಅಂತಾರ, ನಮ್ಗಂತೂ ಇನ್ನೂ 1.5 ವರ್ಷ ಆಯ್ತು, ಏನು ಮೇಂಟೆನೆನ್ಸ್ ಇಲ್ಲ. ಹಿಂಗೆ ಇದ್ದ ಹಿಂಗೆ ನಡೀಲಿ ಸಾಕಷ್ಟೇ. ಎಸಿ ಕೆಬಿನ ಸರ್ ಇದು? ಇಲ್ಲ, ಸಾದಾ ನಾನ್ ಎಸಿ ಕೆಬಿನ್. ನಾನ್ ಎಸಿ. ಓಕೆ. ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾನೆ ಸರ್ ಇದರಲ್ಲಿ? ಮಂತ್ಗೆ ಎಷ್ಟು ಟ್ರಿಪ್ ಮಾಡ್ತೀರಾ ಸರ್? ಮಂತ್ಲಿ ಒಂದು ತಿಂಗಳಿಗೆ ಒಂದು. ಇಲ್ಲ, ಸ್ವಲ್ಪ ಜನ ಹೇಳ್ತಾರೆ ಈ LCV ವೆಹಿಕಲ್ ಅಲ್ಲಿ ಕಂಟೈನರ್ ಕಟ್ಟಿದ್ರೆ ಅಷ್ಟೇ ವ್ಯಾಲ್ಯೂ ಗಾಡಿಗೆ ಅಂತ ಹೇಳ್ತಾರೆ, ನಿಜಾನಾ? ಫ್ರೆಂಡ್ಸ್, ಇವಾಗ ನಮ್ಮ ಜೊತೆ ಇದ್ದಾರೆ ಸಿದ್ದಪ್ಪ ಸರ್ ಇದ್ದಾರೆ. ವೆಲ್ಕಮ್ ಸರ್. ವೆಲ್ಕಮ್. ಎಲ್ಲಿ ಸರ್ ನಿಮ್ಮೂರು? ಬೆಳಗಾಂ. ಬೆಳಗಾಂ ಪ್ರಾಪರ್ ಆಗಿ? ಪ್ರಾಪರ್. ಓಕೆ. ನಿಮ್ಮ ಸ್ವಂತ ಗಾಡಿ ಅಲ್ವಾ ಸರ್? ಸ್ವಂತ ಗಾಡಿ. ಎಷ್ಟು ವರ್ಷ ಆಯ್ತು ಸರ್ ಸ್ವಂತ ಗಾಡಿ ಮಾಡಿ? ಸ್ವಂತ ಗಾಡಿ ಮಾಡಿ 15 ವರ್ಷ ಆಯ್ತು. 15 ವರ್ಷ. ಓ, ಸ್ಟಾರ್ಟಿಂಗ್ ಮಾಡಿರೋದು ಯಾವ ಗಾಡಿ ಸರ್ ನೀವು? ಟಾಟಾ ಗಾಡಿ. ಟಾಟಾ ಯಾವ್ದು ಸರ್? BS3. ಓಕೆ. ಅದು ಮಾಡಿ ಅದೊಂದು 14 ವರ್ಷ ಇತ್ತು. ಓಕೆ. ಅದು BS3 ಅಲ್ಲಿ ಯಾವ್ದು ಸರ್ ಗಾಡಿ? ಅಂದ್ರೆ ಮಾಡೆಲ್ ಯಾವ್ದು ಇಲ್ವಾ? 1109. ಓ, ಅದು ಸಹ ಕ್ಯಾಂಟರೇ? ಅದು ಕ್ಯಾಂಟರ್ನೇ. ಓಕೆ. ದೊಡ್ಡ ಗಾಡಿ ಯಾವತ್ತೂ ಮಾಡಿಲ್ಲ? ಇಲ್ಲ, ದೊಡ್ಡ ಗಾಡಿ ಮಾಡಿಲ್ಲ. ದೊಡ್ಡ ಗಾಡಿ ನಡೆಸಿದ್ದು ಆಮೇಲೆ ಸ್ವಂತ ಮಾಡಿದ್ದು ಟಾಟಾನೇ. ಓಕೆ. LCV. ಓಕೆ. ಡ್ರೈವರ್ ಆಗಿ ದೊಡ್ಡ ಗಾಡಿ ದೊಡ್ಡ ಗಾಡಿ ನಡೆಸಿದ್ದು. ಓಕೆ. ಎಷ್ಟು ವೀಲರ್ ಗಾಡಿ ನಡೆಸಿದ್ರಿ ಸರ್? ನಾನು 10 ವೀಲರ್ ತನಕ ನಡೆಸಿದ್ದೀರಾ? ಹಾಗೆ ಸರ್, ಏನನ್ನ ನೋಡಿ LCVನೇ ಆಯ್ಕೆ ಮಾಡಿರೋದು ಸರ್ ನೀವು? ಅಂದ್ರೆ ಆ ಕಡೆ ಈ ಕಡೆ ಹೊರಗಡೆ ಅಡ್ಡಾಡಕ್ಕೆ ನಮ್ಗೆ ಚಿಕ್ಕ ಗಾಡಿ ಚೆನ್ನಾಗಿತ್ತು. ಓಕೆ. ದೊಡ್ಡ ಗಾಡಿಯಲ್ಲಿ ಖರ್ಚು ಜಾಸ್ತಿ, ಚಿಕ್ಕ ಗಾಡಿಯಲ್ಲಿ ಖರ್ಚು ಕಮ್ಮಿ. ಓಕೆ. ಅದಕ್ಕೆ ನಾವು ಚಿಕ್ಕ ಗಾಡಿಯನ್ನು ಮಾಡ್ಕೊಂಡಿದ್ವಿ. ಮಾರ್ಕೆಟ್ ಯಾವ ತರ ನಡೀತಿದೆ ಅಂತ ತಿಳಿದು ಬಿಟ್ಟೆ ಗಾಡಿ ಮಾಡಿರೋದು? ಗಾಡಿ ಮಾಡಿರೋ. ಓಕೆ. ಇದಕ್ಕೆ ಖರ್ಚು ಯಾವ ತರ ಕಮ್ಮಿ ಬರುತ್ತೆ ಸರ್? ಖರ್ಚು ಯಾವ ತರ ಅಂದ್ರೆ ಟೈರ್ ಕಮ್ಮಿ, ಮೇಂಟೆನೆನ್ಸ್ ಕಮ್ಮಿ, ಟೈರ್ ಅದೆಲ್ಲ ಕಮ್ಮಿ ಬರ್ತೈತಿ. ಓಕೆ. ಖರ್ಚು ಅದಕ್ಕೆ ಚಿಕ್ಕ ಗಾಡಿ ಮಾಡಿದ್ವಿ. ಟೈರ್ ಇದು ಸ್ವಲ್ಪ ಹಾಕಕ್ಕೆ ಅಥವಾ ಎದಕ್ಕೆ ಅಥವಾ ಖರ್ಚು ಕಡಿಮೆ ಇರ್ತೈತಿ. ಓ, ಖರ್ಚು ಕಡಿಮೆನಾ? ಎಷ್ಟು ವರ್ಷ ಬರುತ್ತೆ ಸರ್ ಒಂದ್ಸಾರಿ ಹಾಕಿದ್ರೆ ಟೈರ್? ಒಂದು ಬರ್ತೈತಿ. ಒಂದು ಟೈರ್ ಹಾಕಿದ್ರೆ ಲೈನ್ ಮೇಲೆ ಹೊಡ್ಸಿ ಒಂದು 3 ವರ್ಷ ಅಂತ ತನಕ ಬರ್ತೈತಿ. ಓ, 3 ವರ್ಷ ಬರುತ್ತಾ? ಓ, ಬ್ಯಾಕ್ ಸೈಡ್ ಬರುತ್ತೆ? ಬ್ಯಾಕ್ ಸೈಡ್. ಓಕೆ. ಫ್ರಂಟ್ ಎಷ್ಟು ವರ್ಷ ಬರುತ್ತೆ? ಫ್ರಂಟ್ 1-2 ವರ್ಷ ಬರ್ತೈತಿ. ಓ, ಫ್ರಂಟ್ ಕಡಿಮೆ ಬರುತ್ತಾ? ಕಮ್ಮಿ ಬರುತ್ತೆ. ಫ್ರಂಟ್ 1-2 ವರ್ಷ ಬರ್ತೈತಿ. ಬ್ಯಾಕ್ ಹಾಕಿದ್ರೆ ಇವನು ಒಂದು 3 ವರ್ಷ ಬರ್ತಾವು. ಮುಂಚೆ ಎಲ್ಲ ಕಮ್ಮಿ ಬರ್ತಿದ್ವು, 1 ವರ್ಷ, 1.5-2 ವರ್ಷ ಬರ್ತಿದ್ವು. ಇವೆಲ್ಲ ರೇಡಿಯಲ್ ಟೈರ್ ಇವು ಒಂದು 3 ವರ್ಷ ತನಕ ಬರ್ತಾವು. ಓ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ರೇಡಿಯಲ್ ಟೈರ್. ಆದ್ರೆ ಸ್ವಲ್ಪ ಕಾಸ್ಟ್ಲಿ ಆಗತ್ತಲ್ವಾ? ಕಾಸ್ಟ್ಲಿ ಆಗುತ್ತೆ. ಎಷ್ಟು ನಂಬರ್ ಟೈರ್ ಬೇಕಾಗುತ್ತೆ ಸರ್ ಈಗ LCV ಗಾಡಿಗೆ? 8, 20, 8, 20, 8, 25, 20. ಓಕೆ. MRF ಅಲ್ಲಿ, ಅಪೋಲೋ ಆಗಲಿ, JK ಅಲ್ಲಿ ಯಾವ್ದಾಗ್ಲಿ 8, 20, 20, 25, 20. ಓಕೆ. ಎಷ್ಟಾಗುತ್ತೆ ಸರ್ ಅದಕ್ಕೆ ರೇಟು? ಅದಕ್ಕೆ ಇವಾಗ ರಿಡಲ್ ಅಲ್ಲಿ 34,000 ಐತೆ. 34,000? 34,000. ಓಕೆ. 34,000. ಗಾಡಿ ಬಂದು ಎಷ್ಟು ಟೈಮ್ ಆಯ್ತು ಸರ್? ಈ ಗಾಡಿ ತಗೊಂಡು 1.5 ವರ್ಷ ಆಯ್ತು. 1.5 ವರ್ಷ. ಓ, ಶೋರೂಮ್ ಡೆಲಿವರಿನೇ ತಗೊಂಡಿರೋದು? ಹೌದು, ಶೋರೂಮ್ ಡೆಲಿವರಿ. ಸೆಕೆಂಡ್ಸ್ ಅಲ್ಲಿ ಮಾಡಿರೋದಲ್ಲ? ಇಲ್ಲ, ಸೆಕೆಂಡ್ಸ್ ಅಲ್ಲಿ ಇನ್ನೂವರೆಗೆ ತಗೊಲಿಲ್ಲ. ಮುಂಚೆ ತಗೊಂಡಿದ್ದು ಶೋರೂಮ್ ಗಾಡಿನೇ. ಓಕೆ. ಇದು ಶೋರೂಮ್ ಗಾಡಿನೇ. ಶೋರೂಮ್ ಗಾಡಿನೇ. ಓಕೆ. ಆ ಗಾಡಿ ಸೇಲ್ ಮಾಡಿಬಿಟ್ಟು ಒಂದೇ ಗಾಡಿ ಇಟ್ಟಿದ್ದೀರಾ? ಹೌದು, ಒಂದೇ ಗಾಡಿ. ಡ್ರಾವರ್ ಪ್ರಾಬ್ಲಮ್ ಆಗಿದೆ, ಎಲ್ಲ ಡ್ರಾವರ್ ಸರಿ ಇಲ್ಲ. ನಾವೆಲ್ಲ ಇವಾಗ ಡ್ರಾವರ್ ನೋಡ್ತೀವಿ, ಡ್ರಾವರ್ ಯಾವ ತರ ಇರ್ತಾರ, ಯಾವ ತರ ಇಲ್ಲ. ಹೌದು, ಬೇರೆ ಗಾಡಿ ಮೇಲೆ ನೋಡ್ತಾ ಇರ್ತೀರಾ, ನೋಡ್ಕೊಂಡು ಮತ್ತೆ ಬೇರೆ ಆ ತರ ನಾವು ಬೇರೆ ಡ್ರಾವರ್ ಇಟ್ಟು ಆ ತರ ನಾವು ಅನುಭವಿಸ್ಬೇಕು. ಹೌದು, ನೀವು ಮೋಸ ಹೋಗೋದು ಬೇಡ. ಅದಕ್ಕಂತೆ ನಾವು ಒಂದೇ ಆ ಗಾಡಿ ಮಾರ್ಬಿಟ್ಟು ಈ ಗಾಡಿ. ಓಕೆ. ಎಷ್ಟು ಲಕ್ಷ ಆಗುತ್ತೆ ಸರ್ ಈ ಗಾಡಿ ಮಾಡೋದಿದ್ರೆ? ಈ ಗಾಡಿ ಸದ್ಯ 22 ಲಕ್ಷ. 22? ಶೋರೂಮ್ ರೇಟ್ 22, ಮತ್ತೆ ಫೈನಾನ್ಸ್ ಬಡ್ಡಿ ಎಲ್ಲ ಸೇರಿದ್ರೆ 30 ಲಕ್ಷ ತನಕ ಹೋಗ್ತೈತೆ. ಓ, 22. ಇನ್ 8 ಲಕ್ಷ ಬಡ್ಡಿ ಆಗ್ತೈತಿ. ಓಕೆ. ಯಾವ ಬ್ಯಾಂಕ್ ಸರ್ ಮಾಡಿರೋದು? ನಾವು KVG ಬ್ಯಾಂಕ್. KVG ಗವರ್ಮೆಂಟ್ ಬ್ಯಾಂಕ್. KVG ಗವರ್ಮೆಂಟ್ ಬ್ಯಾಂಕಾ? ಗವರ್ಮೆಂಟ್ ಬ್ಯಾಂಕ್. ಓಕೆ. ಫೈನಾನ್ಸ್ ಮಾಡಿಲ್ಲ? ಇಲ್ಲ. ಬಡ್ಡಿ ಜಾಸ್ತಿ ಅಲ್ಲ? ಅದು ಮುಂಚೆ ಇರೋದು ಫೈನಾನ್ಸ್ ಇತ್ತು. ಓಕೆ. ಇವಾಗ ಇರೋದು ಗವರ್ಮೆಂಟ್ ಬ್ಯಾಂಕ್. ಗವರ್ಮೆಂಟ್ ಬ್ಯಾಂಕ್. ಯಾವ್ದು ಬೆಸ್ಟ್ ಸರ್ ಬ್ಯಾಂಕ್ ಗಾಡಿಯವರಿಗೆ? ಬ್ಯಾಂಕ್ ಚೆನ್ನಾಗಿರುತ್ತೆ, ಆದ್ರೆ ಅದ್ರ ತಕ್ಕ ನಾವು ಮಾಡ್ಕೊಂಡು ಹೋಗ್ಬೇಕು. ಚೆನ್ನಾಗಿತ್ತಪ್ಪ, ಚೆನ್ನಾಗಿ ಕಟ್ಕೊಂಡು ಹೋದ್ರೆ ಬ್ಯಾಂಕ್ ದಾರ್ ಕೊಡ್ತಾರೆ.
ಸರಿಯಾಗಿ ಕಟ್ಲಿಲ್ಲ ಇದನ್ ಮಾಡಿದೆ ಅಂದ್ರೆ ಅವರು ಬ್ಯಾಂಕ್ದವ್ರು ಕೊಡೋದಿಲ್ಲ. ಹೌದು, ಸಿವಿಲ್ ಸ್ಕೋರ್ ಎಲ್ಲ ಕಡಿಮೆ ಮಾಡ್ಬಿಡ್ತಾರೆ. ಚೆನ್ನಾಗಿ ಕಟ್ಕೊಂಡು ಹೋಗ್ಬೇಕು, ಮಾಡ್ಕೊಂಡು ಹೋದ್ರೆ ಗೌರ್ಮೆಂಟ್ ಬ್ಯಾಂಕ್ ಚೆನ್ನಾಗಿದೆ. ಗೌರ್ಮೆಂಟ್ ಬ್ಯಾಂಕ್ ಸ್ವಲ್ಪ ಜನ ಹೇಳ್ತಾರೆ ಗಾಡಿ ಬಿಸ್ನೆಸ್ಸಿಗೆಲ್ಲ ಇದು ಫೈನಾನ್ಸ್ ಚೆನ್ನಾಗಿದೆ, ಅದ್ ತಕ್ಷಣ ಲೋನ್ ಸಿಕ್ಬಿಡತ್ತೆ ಅಂತ. ಅವರು ಬಡ್ಡಿ ಜಾಸ್ತಿ, ಮತ್ತೆ ಅವರು ಜಾಸ್ತಿ ಕೊಡ್ತಾರಲ್ಲ. ಹೌದು, ಅವರು ಬಡ್ಡಿ ಜಾಸ್ತಿ ಅವ್ರದ್ದು, ಮತ್ತ ಬೇಗ ಕೊಡ್ತಾರೆ. ಗೌರ್ಮೆಂಟ್ ಎಲ್ಲ ಗೌರ್ಮೆಂಟ್ ಬ್ಯಾಂಕ್ ಚೌಕಾಶಿ ಮಾಡ್ತಾರೆ, ಯಾವ ತರ ಏನು, ಹೌದು, ಎಷ್ಟು ವರ್ಷದಿಂದ ಮಾಡ್ತೀರಿ, ಹೌದು, ಇನ್ಕಮ್ ಎಷ್ಟಿದೆ, ಇನ್ಕಮ್ ಎಷ್ಟಿದೆ ನಿಮ್ದೆಲ್ಲ ಚೌಕಾಶಿ ಮಾಡ್ತಾರೆ ಅವರು. ಆ ತರ ಎಲ್ಲ ನೋಡಿ ಕೊಡ್ತಾರೆ. ಓಕೆ, ಆದ್ರೆ ಬಡ್ಡಿ ಕಡಿಮೆ. ಬಡ್ಡಿ ಕಡಿಮೆ ಆದ್ರ ಸರಿ ಕರೆಕ್ಟಾಗಿ ಕಟ್ಕೋತಾದ್ರೆ ಏನ್ ಕಿರಿಕಿರಿ ಇಲ್ಲ. ಒಂದೆರಡು ಕಂತು ತಪ್ಸಿದ್ರು ಹೇಳ್ತಾರ ಕಟ್ಕೊಂಡ್ ಹೋಗ್ರಿ ಅಂತಾರ, ಕಿರಿಕಿರಿ ಮಾಡಂಗಿಲ್ಲ. ಫೈನಾನ್ಸ್ ಆ ತರ ಇಲ್ಲ. ಅವ್ರು ಇವತ್ತಿನ ಕಂತು ಕಟ್ಲಿಲ್ಲ ಅಂದ್ರ ನಾಳೆಗೆ ಫೋನ್ ಮಾಡೇ ಮಾಡ್ತಾರ. ಹೌದು, ಮತ್ತೆ ಗಾಡಿ ಸೀಸ್ ಮಾಡೋಗ್ಲಿ, ಸೀಸ್ ಮಾಡ್ತೀವಿ, ಕಟ್ರಿ ಅಂತ ಅವರು ಹಿಂಸೆ ಕೊಡ್ತಾರ. ಹೌದು, ಹಾಗೆ ಅಲ್ವಾ ಸರ್? ಎಷ್ಟು ವರ್ಷ ಲೋನ್ ಹಾಕ್ಸಿದೀರಾ? ಇದು 7 ವರ್ಷ ಲೋನ್. 7 ವರ್ಷದ ಲೋನ್ ಕಟ್ಕೋಗ್ಬೋದಾ? ಯಾವ ರೂಟ್ ಅಲ್ಲಿ ಆಪರೇಟ್ ಮಾಡ್ತಾ ಇದ್ದೀರಾ ಸರ್ ಇವಾಗ? ನಾನು ಗುಜರಾತ್ ಒಟ್ಟು ಸೌತ್, ಗುಜರಾತ್ ಇಂದ ತಮಿಳ್ನಾಡು, ಕೇರಳ, ಬೆಂಗಳೂರು, ಓಕೆ, ಆ ಕಡೆ. ಓಕೆ, ಒಬ್ರೇ ಓಡಿಸ್ತಾ ಇದ್ದೀರಾ? ಓಕೆ, ಟೈಮಿಂಗ್ ಲೋಡಿಗೆಲ್ಲ ಹೋಗಲ್ವಾ? ಇಲ್ಲ ಟೈಮಿಂಗ್ ಎಷ್ಟು ಕೊಡ್ತೀನಿ ಅಂದ್ರೆ ನಾ ಟೈಮಿಂಗ್ ಹೋಗಿ. ಓಕೆ, ಟೈಮಿಂಗ್ ಲೋಡಿಗೆ ಬಾಡಿಗೆ ಜಾಸ್ತಿ ಇದ್ರೆ ಸಹ ಹೋಗಲ್ಲ? ಹೋಗಲ್ಲ ಯಾವತ್ತು ಹಿಂಸೆ ಜಾಸ್ತಿ. ನಮ್ ಟೈಮ್ ಸರಿಯಾಗಿತ್ತು ಸರಿ ಇರ್ತಾರೆ, ನಮ್ ಟೈಮ್ ಸರಿ ಇರ್ಲಿಲ್ಲ ಅಂದ್ರೆ ಅದು ಅರ್ಜೆಂಟ್ ಬಾಡಿಗೆ ಜಾಸ್ತಿ ಆಚಕ್ ಹೋಗಿ ಮೋಸ ಬಿದ್ದು. ಹೌದು, ಖಂಡಿತ ಸರ್, ನಾವು ಒಂದೊಂದು ನಿಮಿಷಕ್ಕೂ ಲೆಕ್ಕ ಇರುತ್ತೆ. ಇಲ್ಲ ನೋಡಿದೆ ನಾವು ಕಣ್ಣಿಲೆ, ಎಷ್ಟೋ ಗಾಡಿಗಳು ಟೈಮಿಂಗ್ಸ್ ಹೊಡೆದಕ್ಕೆ ಎಷ್ಟೋ ಡ್ರೈವರ್ಗಳು ಸ್ಪಾಟ್ ಆಗಿದ್ದಾರೆ, ಎಷ್ಟು ಇದಾಗ್ಯಾರ. ಅದಕ್ಕೆ ಅದನ್ನ ನಾವು ಕಣ್ಣಿಲೆ ನೋಡಿ. ಹೌದು, ಮತ್ತೆ ನಾವು ಆ ತಪ್ಪು ಮಾಡಬಾರ್ದಲ್ಲ. ಅದಕ್ಕೆ ನಾ ಟೈಮಿಂಗ್ ಎಷ್ಟು ಕೊಟ್ಟರು ನಾವು ಟೈಮಿಂಗ್ ಹೊಡೆಯಂಗಿಲ್ಲ. ನೀವು ಹೊಡೆಯಂಗಿಲ್ಲ? ಇಲ್ಲ. ಓಕೆ, ಮಾರ್ಕೆಟ್ ಲೋಡೇ ಹೊಡೆಯೋದು? ಲೋಡೇನ ಹೋಗೋದು ನಾವು. ಓಕೆ, ಒಂದ್ ದಿವಸ 2 ದಿವಸ ಲೇಟ್ ಆಗ್ಲಿ ಮಾರ್ಕೆಟ್ ಲೋಡ್ ಹೋಗ್ತೀವಿ. ಮಾರ್ಕೆಟ್ ಲೋಡೇ ಹೋಗೋದು. ಓಕೆ ಸರ್, ಇವಾಗ ಯಾವ ರೂಟಲ್ಲಿ ಆಪರೇಟ್ ಮಾಡ್ತಾ ಇದ್ದೀರಾ ಜಾಸ್ತಿ? ಗುಜರಾತ್, ಕೇರಳ, ತಮಿಳ್ನಾಡು. ಓಕೆ, ಇವಾಗ ಎಲ್ಲಿಂದ ತುಂಬ್ಕೊ ಬಂದಿರೋದು? ಇವಾಗ ನಾನು ಗುಜರಾತಿಂದ ಕೇರಳ ಹೋಗಿದ್ದೆ, ಕೊಚ್ಚಿನ್. ಓಕೆ, ಕೊಚ್ಚಿನ್ ಖಾಲಿ ಮಾಡಿ ಮಂಗಳೂರು ಬಂದೆ, ಮಂಗಳೂರಿಂದ ಖಾಲಿ ಮಾಡಿ ಈ ಕಡೆ ಗೋವಾ ಹೋಗ್ತಾ ಇದ್ದೆ. ಓಕೆ, ಪೈಪು ಮಂಗಳೂರಿಂದ? ಉಡುಪಿಯಿಂದ. ಓಕೆ ಸರ್, ಲಾಂಗ್ ಅಂತಂದ್ರೆ ಎಲ್ಲಿ ಮಟ್ಟ ಹೋಗಿದೆ ಸರ್ ಈ ಗಾಡಿ? ಲಾಂಗ್ ಅಂತ ಈ ಗಾಡಿ ತಗೊಂಡಿಂದ ಇಲ್ಲೇ ಅಹಮದಾಬಾದ್, ಕೇರಳ, ತಮಿಳ್ನಾಡು ಈ ಕಡೆ ಅಷ್ಟೇ. ಓಕೆ, ಅದನ್ನ ಬಿಟ್ಟು ಮತ್ತೆ ಲಾಂಗ್ ಹೋಗ್ಲಿಲ್ಲ. ಓಕೆ, ಹಳೆ ಗಾಡಿ ಹೋಗಿದ್ಯಾ? ಹಳೆ ಗಾಡಿ ಅಂದ್ರು ಇಲ್ಲ, ಹಳೆ ಗಾಡಿ ಇಲ್ಲೇ ಬೆಂಗಳೂರು, ಗೋವಾ, ತಮಿಳ್ನಾಡು, ಕೇರಳ ಅದು ಇಲ್ಲೇ ಇಷ್ಟೇನ. ಲಾಂಗ್ ಎಲ್ಲಿ ಹೋಗ್ಲಿಲ್ಲ. ಲಾಸ್ಟ್ ಬಾಂಬೆ ತನಕ ಹೋಗಿದ್ದೆ ಆ ಗಾಡಿ. ಈ ಗಾಡಿ ತಗೊಂಡಿಂದ ಗುಜರಾತ್ ಹೋಗ್ತಾ ಇದೆ. ಓಕೆ ಸರ್, LCV ಗಾಡಿಗೆ ಯಾವ ಸ್ಟೇಟ್ ಅಲ್ಲಿ ಚೆನ್ನಾಗಿ ಬಾಡಿಗೆ ಸಿಗತ್ತೆ? ಇಲ್ಲ, ಎಲ್ಲ ಸ್ಟೇಟ್ ಅಲ್ಲಿ ಸಿಗ್ತಾವು. ಗುಜರಾತ್ ಇಂದ ಈ ಕಡೆ ತಮಿಳ್ನಾಡು, ಕೇರಳ ಸಿಗ್ತಾವು. ಪಾರ್ಸಲ್ ಐಟಮ್ ಅಲ್ವಾ? ಪಾರ್ಸಲ್ ಅಲ್ಲ, ಮಾರ್ಕೆಟ್ ಲೋಡಿಂಗ್. ಓಕೆ, ಪಾರ್ಸಲ್ ಎಲ್ಲ ದೊಡ್ಡ ಗಾಡಿ ಲೋಡ್ ಮಾಡಿ? ದೊಡ್ಡ ಗಾಡಿಗೆ. ಪಾರ್ಸಲ್ಗೆಲ್ಲ ಕಮ್ಮಿ ಅಂದ್ರೆ ದೊಡ್ಡ ಗಾಡಿಗೆ, ನಮ್ ಗಾಡಿಗೆ ಅಂದ್ರೆ ಪಾರ್ಸಲ್ ಕಮ್ಮಿ ಬಾಡಿಗೆ. ಹೌದು, ಅವರು ದೊಡ್ಡ ಗಾಡಿಗೆ ಟನ್ನೇಜ್ ಜಾಸ್ತಿ ಐತಿ ಅವ್ರಿಗೆ. ಇದು 25-30 ಟನ್. ನಮ್ದೇನಿದ್ರೆ 7 ಟನ್ ಅಷ್ಟೇ, ತುಂಬದಿಲ್ಲ. ನಮ್ದೇನಿದ್ರೆ 7 ಟನ್ ಕ್ಯಾಪಾಸಿಟಿ. ಅಹಮದಾಬಾದ್, ಕೇರಳ, ತಮಿಳ್ನಾಡು. ಅಹಮದಾಬಾದ್ ಇಂದ ತಮಿಳ್ನಾಡು ಬರ್ತೀವಿ, ಇಲ್ಲ ಕೇರಳ ಬರ್ತೀವಿ. ಯಾವ ತರ ಐಟಮ್ ಸರ್? ಈ ಕಂಪನಿಯಿಂದ ಮಿಷನರಿ. ಮಿಷನರಿ 1 ಟನ್ 2 ಟನ್ ಅಷ್ಟೇ ಇರುತ್ತೆ? 1 ಟನ್ 2 ಟನ್ ಇರ್ತೈತಿ, ಒಂದೊಂದ್ ಟೈಮ್ 3 ಟನ್ ಇರ್ತೈತಿ. ಓಕೆ, ಒಂದೊಂದ್ ಟನ್ 7 ಟನ್ 7 ಟನ್ ತನಕ ಬರ್ತೈತಿ ಮಿಷನರಿ. 7 ಟನ್ ತನಕ. ಓಕೆ, ಅದಕ್ಕಿಂತ ಕಮ್ಮಿ ಬರ್ಲಿಕ್ಕೆ ಸಾಧ್ಯ ಇಲ್ಲ? ಕಮ್ಮಿನೂ ಬರ್ತೈತಿ, ಜಾಸ್ತಿನೂ ಬರ್ತೈತಿ. ಅಂದ್ರೆ 7 ಟನ್ ತನಕ, ಅದ್ರ ಮೇಲಿಲ್ಲ. ಓಕೆ ಸರ್, ಲೋಡಿಂಗ್ ಅಲ್ಲಿ ಯಾವ ತರ ಸೆಟ್ ಮಾಡ್ಕೊ ಬರ್ತೀರಾ? ಲೋಡಿಂಗ್ ಅಲ್ಲಿ 1 ಟನ್ 2 ಟನ್ ಮಿಷಿನ್ ಇತ್ತಂದ್ರೆ ಅದನ್ನ ಒಂದ್ ಹಾಕೊಳ್ಳೋದು, ಮತ್ತೊಂದ್ ಬೇರೆ ಒಂದು ಮಿಷಿನ್ ಹಾಕೊಳ್ಳೋದು. ಲೋಡಿಂಗ್ ಯಾವ ತರ ಬುಕ್ ಮಾಡ್ಕೋತೀರಾ ಅಂತ? ಟ್ರಾನ್ಸ್ಪೋರ್ಟ್ ಯಾವ್ದಾದ್ರು ಫಿಕ್ಸ್ಡ್ ಟ್ರಾನ್ಸ್ಪೋರ್ಟ್ ಇದೆಯಾ? ಫಿಕ್ಸ್ಡ್ ಟ್ರಾನ್ಸ್ಪೋರ್ಟ್, ಕಮಿಷನ್ ಮೇಲೆ. ಓಕೆ, ಬ್ರೋಕರ್. ಎಲ್ಲಿ ಸರ್? ಅಹಮದಾಬಾದ್. ಓಕೆ, ಯಾವ ಟ್ರಾನ್ಸ್ಪೋರ್ಟ್ ಸರ್ ಅದು? ಅದು ದೀಕ್ಷಾ ಅಂತ ಐತಿ, ATS ಅಂತ ಇದೆ. 1-2 ಟನ್ ಬಾಳ ಬೇಜಾರ್. ಅದು ನಾವು ಹೋಗೋದು 1-2 ಟ್ರಾನ್ಸ್ಪೋರ್ಟ್. ಅಂದ್ರೆ ಇಷ್ಟು ವರ್ಷ ಅದೇ ಟ್ರಾನ್ಸ್ಪೋರ್ಟ್ ಅಲ್ಲಿ ಲೋಡ್ ಮಾಡ್ಕೊಂಡ್ ಬಂದಿರೋದು? ಎರಡೇ ಟ್ರಾನ್ಸ್ಪೋರ್ಟ್. ಸರ್, ನೀವು ಸ್ಟಾರ್ಟಿಂಗ್ ಅಲ್ಲಿ ಹಳೆ ಗಾಡಿ ಇದ್ದಾಗ ಸಹ ಇವಾಗ ಅದೇ ತರ ಮಾರ್ಕೆಟ್ ನಡೀತಾ ಇದೆಯಾ? ಹಳೆ ಗಾಡಿ ಇದ್ದಂಗಿಂದ ಮಾರ್ಕೆಟ್ ಈಗಿಲ್ಲ, ಕಮ್ಮಿ ಐತಿ. ಕಮ್ಮಿ ಆಗಿದೆ? ಕಮ್ಮಿ. ಈಗೆಲ್ಲ ಡೀಸೆಲ್ ರೇಟ್ ಜಾಸ್ತಿ, ಎಲ್ಲ ರೇಟ್ ಜಾಸ್ತಿ. ಪ್ರಾಫಿಟ್ ಎಲ್ಲ ಕಮ್ಮಿ ಆಗಿದೆ? ಕಮ್ಮಿ ಆಗಿದೆ. ಮುಂಚೆ ಪ್ರಾಫಿಟ್ ಇತ್ತು, ಡೀಸೆಲ್ ರೇಟ್ ಕಮ್ಮಿ ಇತ್ತು, ಸ್ವಲ್ಪ ಬಾಡಿಗೆ ಇತ್ತು. ಅದೇ ಬಾಡಿಗೆ ಇವಾಗೂ ಕೊಡ್ತಾರು. ಹೌದು, ಮತ್ತೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಅಲ್ವಾ? ಕಾಂಪಿಟೇಷನ್ ಜಾಸ್ತಿ. ಇವಾಗ ನಾನೊಂದು ಅಲ್ಲಿಂದ ಕೇರಳಕ್ಕೆ ಒಂದು 75,000 ಕೇಳಿದ್ರೆ ಇನ್ನೊಬ್ಬ ಬೇರೆ ಅದನ್ನ ಕೇಳ್ತಾನು, ನಮ್ಗೆ 70,000 ಕೊಡು ನಾನು ಹೋಗ್ತೀನಿ ಅಂತಾರ, ಈ ತರ. ಓಕೆ ಸರ್, ಇದರಲ್ಲಿ ಓನರ್ ಕಮ್ ಡ್ರೈವರ್ ಆಗಿ ಓಡಿಸಿದ್ರೆ ಮಂತ್ಲಿ ಎಷ್ಟು ಸ್ಯಾಲರಿ ತಗೋಬಹುದು ಸರ್? ಸ್ಯಾಲ್ರಿ ಅಂತ ಇದಿಲ್ಲ,
ಆದ್ರೆ ನಮ್ಮ ಗಾಡಿ ಕಂತು ಕಟ್ಕೊಂಡು ಮನೆಗಿನೆಲ್ಲ ನಡೆಸ್ಕೊಂಡು ನಾವು ಇದು ಮಾಡ್ಬೋದು. ಓಕೆ, ಎಷ್ಟು ಬರುತ್ತೆ ಸರ್ ಕಂತು ಇದು 40,000 ಮಂತ್ಲಿ? ಮಂತ್ಲಿಗೆ ಎಷ್ಟು ಟ್ರಿಪ್ ಮಾಡ್ತೀರಾ ಸರ್? ಒಂದ್ ತಿಂಗಳಿಗೆ 1 ಇಲ್ಲ 2 ಅಷ್ಟೇ? ಗುಜರಾತ್ ಲೈನ್ ಹೋದ್ರೆ 1 ಇಲ್ಲ 2. ಅಲ್ಲಿ ಬೇಗ ಆಗಿ ಲೋಡ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ 1 ಟ್ರಿಪ್ ಆಗ್ತದೆ, ಓಕೆ. ಇಲ್ಲ 2 ಟ್ರಿಪ್ ಆಗುತ್ತೆ. ಬೇಗ ಲೋಡ್ ಆಗಿ ಬಂದ್ರೆ 2 ಟ್ರಿಪ್ ಆಗ್ತದೆ, ಬೇಗ ಆಗ್ಲಿಲ್ಲ ಅಂದ್ರೆ 1 ಟ್ರಿಪ್ ಆಗ್ತದೆ. ಎಷ್ಟು ದಿನಕ್ಕೊಮ್ಮೆ ಆಗುತ್ತೆ ಸರ್? ಬೇಗ ಅಂದ್ರೆ ಬೇಗ ಲೋಡ್ ಆದ್ರೆ 15 ದಿವಸ ಆಗ್ತೈತಿ. ಓಕೆ, ನೀವು ಎಕ್ಸ್ಪ್ರೆಸ್ ಹೋಗೋದಲ್ಲ? ಇಲ್ಲ, ಆರಾಮಾಗಿ ಹೋಗೋದು. ಆರಾಮಾಗಿ ಹೋಗಿ ಆರಾಮಾಗಿ ಬರೋದು. ಎಷ್ಟು ಪ್ರಾಫಿಟ್ ಮಾಡ್ತೀರಾ ಸರ್ 1 ಟ್ರಿಪ್ ಮಾಡಿದ್ರೆ? 1 ಟ್ರಿಪ್ ಮಾಡಿದ್ರೆ ನಮ್ದು ಏನಿಲ್ಲ, ಒಂದು 50,000 ಆಗ್ತೈತೆ ಅಷ್ಟೇ. 50,000? ಓಕೆ. 40,000 EMI ಗೆ ಹೋಗುತ್ತೆ? 10,000 ನಮಗೆ ಮಿಗ್ತೈತಿ ಮನೆ ಖರ್ಚಿಗೆ ಅಷ್ಟೇ. ಮಂತ್ಲಿ ಹೋಗಿ ಮನೆ ಖರ್ಚು ಅದೆಲ್ಲ ಮುಗಿತಿ. ಓಕೆ, ಮೇಂಟೆನೆನ್ಸ್ ಏನೆಲ್ಲ ಬರುತ್ತೆ ಸರ್? ಮೇಂಟೆನೆನ್ಸ್ ಸ್ವಲ್ಪ ಈ ಗಾಡಿದ ಸ್ವಲ್ಪ ಕಮ್ಮಿ ಐತಿ ಮೇಂಟೆನೆನ್ಸ್. ಐಶ್ವರ್ಯಗೆ ಕೆಲವ್ರು ಹೇಳ್ತಾರೆ ಮೇಂಟೆನೆನ್ಸ್ ಐತಿ ಅಂತಾರ, ನಮಗಂತೂ ಇನ್ನೂ 1.5 ವರ್ಷ ಆಯ್ತು, ಏನು ಮೇಂಟೆನೆನ್ಸ್ ಇಲ್ಲ. ಹಿಂಗೆ ಇದ್ದ ಹಿಂಗೆ ನಡೀಲಿ ಸಾಕಷ್ಟೇ. AC ಕ್ಯಾಬಿನ ಸರ್ ಇದು? ಇಲ್ಲ, ಸಾದಾ ನಾನ್ AC ಕ್ಯಾಬಿನ್. ನಾನ್ AC. ಓಕೆ, ಏನೆಲ್ಲ ಫ್ಯೂಚರ್ಸ್ ಕೊಟ್ಟಿದ್ದಾನೆ ಸರ್ ಇದರಲ್ಲಿ? ಫ್ಯೂಚರ್ಸ್ ಏನೆಲ್ಲ ಇದೆ? ಏನಿಲ್ಲ ಸರ್, ಇದೆಲ್ಲ ಏನಕ್ಕೆ ಯೂಸ್ ಆಗುತ್ತೆ? ಕೂಲರ್ ಅದು. ಓ, ಕೂಲರ್, ಗ್ಲೋಯರ್. ಇಲ್ಲೇನಿಲ್ಲ, ಇದು ಬ್ಯಾಟ್ರಿ, ಇದು ಮೊಬೈಲ್ ಚಾರ್ಜ್ ಕೊಟ್ಟಿದ್ದಾನೆ. ಮೊಬೈಲ್ ಚಾರ್ಜಿಂಗ್. ಮೊಬೈಲ್ ಚಾರ್ಜ್ ಕೊಟ್ಟಾನೆ. AC ಇದೆ, ನಾನ್ AC ಇದೆ. ಓಕೆ, ಎವರೇಜ್ ಎಷ್ಟು ಸಿಗುತ್ತೆ ಸರ್ ಇದರಲ್ಲಿ? ಇದು ಖಾಲಿ ಗಾಡಿ 9-9.5 ಬರ್ತೈತಿ. ಓಕೆ. ಲೋಡ್ ಗಾಡಿ 8. ಮಾಲ್ ಸ್ವಲ್ಪ ಒಂದು ಕಮ್ಮಿ ಇತ್ತಂದ್ರೆ 8-8.5 ಹಿಂಗ್ ಬರ್ತೈತಿ ಮೈಲೇಜ್. ಹೀಗೆ ಬರುತ್ತೆ. ಓಕೆ ಸರ್, ಹೊಸದಾಗಿ LCV 2110 ಅಲ್ಲ ಇದು? ಓಕೆ ಸರ್, ಹೊಸದಾಗಿ 2110 ಐಶರ್ ಗಾಡಿ ಮಾಡೋರಿಗೆ ಏನಂತ ಮೆಸೇಜಸ್ ಕೊಡ್ತೀರಾ ಸರ್? ಅವ್ರಿಗೆ ಮಾಡೋರಿಗೆ ಚೆನ್ನಾಗಿರುತ್ತೆ, ಮಾಡ್ಬೋದು. ಡ್ರೈವರ್ ಹಾಕಿ ಮಾಡ್ಬೋದು ಸರ್ ಈ ಗಾಡಿ? ಹಾಕಿ ಮಾಡ್ಬೋದು, ಮಾಡ್ಕೊಂಡ್ರೆ ನಡೆಸ್ಕೋಬೇಕು. ಅದ್ರ ತಕ್ಕ ನಡೆಸಲಿಲ್ಲ ಅಂದ್ರೆ ಅವ್ರು ಮಾಡ್ಕೊಂಡು ನಡೆಸಲಿ ಬಂದು ದುಡ್ಡೆಲ್ಲ ಖರ್ಚು ಮಾಡಿದ್ರೆ ಆಗಂಗಿಲ್ಲ. ಹೌದು, ಅದನ್ನ ಮಾಡ್ಕೊಂಡು ಹೋಗ್ಬೇಕು ನಾವು. ಸರ್, ಸ್ವಲ್ಪ ಜನ ಹೇಳ್ತಾರೆ ಈ LCV ವೆಹಿಕಲ್ ಅಲ್ಲಿ ಕಂಟೈನರ್ ಕಟ್ಟಿದ್ರೆ ಅಷ್ಟೇ ವ್ಯಾಲ್ಯೂ ಗಾಡಿಗೆ ಅಂತ ಹೇಳ್ತಾರೆ, ನಿಜಾನಾ? ನಿಜ ಅಂದ್ರೆ ಅದು ಕಂಟೈನರ್ ಏನು ಗೊತ್ತಾ, ಅದು ಕಂಪನಿ ಫಿಕ್ಸ್ ಬಾಡಿಗೆ ಇರಬೇಕು ಅವ್ರಿಗೆ. ಕಂಪನಿ ಯಾವುದೋ ಒಂದು ಕಂಪನಿ ಬಿಟ್ಕೊಂಡು ಮಾಡ್ಕೊಂಡೋದ್ರೆ ಬಾಡಿಗೆ. ಹಿಂಗೆ ಮಾರ್ಕೆಟ್ಗೆ ಅಂದ್ರೆ ಇಲ್ಲ. ಹೌದು, ಅಂದ್ರೆ ಕಂಪನಿಯವರೆಲ್ಲ ಲೋಡಿಂಗ್ ಟೈಮ್ ಅಲ್ಲಿ ಸೆಕ್ಯೂರಿಟಿ ಇರುವಂತದ್ದು ಕಂಟೈನರ್ ಅಲ್ವಾ, ಅದಕ್ಕಾಗಿ ಜಾಸ್ತಿ ಕಂಟೈನರ್ಗೆ ಇವಾಗ ಲೋಡಿಂಗ್ ನಡೀತಾ ಇದೆ ಅಂತ ಹೇಳಿ. ನನಗೆ ಅಷ್ಟು ಕಂಟೈನರ್ ಒಳಗೆ ಮಾಹಿತಿಲ್ಲ. ಓಕೆ, ನಾನು ಕಂಟೈನರ್ ಓಡಿಸಿಲ್ಲ. ಲೋಡಿಂಗ್ ಟೈಮ್ ಅಲ್ಲಿ ಅದಕ್ಕೆ ಜಾಸ್ತಿ ಡಿಮಾಂಡ್ ಅಂತ ಹೇಳ್ತಾರೆ. ಡಿಮಾಂಡ್ ಐತೆ. ಡಿಮಾಂಡ್ ಏನು ಪಾರ್ಸಲ್ ಇಂಥ ಆಲ್ ಟೈಮ್ ಕಾಟನ್ ಬಾಕ್ಸ್ ಐಟಮ್ಗೆ ಕಂಟೈನರ್ ಕೇಳ್ತಾರೋ. ಕಂಟೈನರ್ ಪರವಾಗಿಲ್ಲ, ಅದು ಮಾಡಿದವ್ರಿಗೆ, ಅದು ಅವ್ರು ಮಾಡೋರಿಗೆ ಅವ್ರು ಚೆನ್ನಾಗೈತೆ ಅದಕ್ಕೂ ಅವ್ರು ಮಾಡೋದು. ನಾವು ಅದು ಕಂಟೈನರ್ ಮಾಡಲಿಲ್ಲ ಇನ್ನೂ, ನಾನು ಓಡಿಸ್ಲಿಲ್ಲ. ಏನಿದ್ರೆ ನಮ್ದು ಓಪನ್ ಗಾಡಿ ಓಡಿಸಿದ್ವಿ, ನಮ್ದು ಓಪನ್ ಆಗಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.